ಈಗ ನಮ್ಮ ಉಣ್ಕಲ್ ಭಾಗದಲ್ಲಿ ಹಿರಿಯರಿದ್ದಾರೆ. ಅವ್ರದ್ದು ಆದಂಥ ಒಂದು ಪ್ರಾಕ್ಟಿಕಲ್ ಆಗಿ ಒಂದು ಉದಾಹರಣೆ ಹೇಳ್ತೀನಿ. ಇವ್ರಿಗೆ ನೀವು ಒಂದು 8 ತಿಂಗಳದಿಂದ ಇವ್ರು ನೋಡ್ಬೋದಿತ್ತು. ನೀವು ಫುಲ್ ಪ್ಯಾಚಸ್ ಇತ್ತು, ವೈಟ್ ಪ್ಯಾಚಸ್ ತಲೆಗೆ ಮತ್ತು ಕುತ್ತಿಗೆಗೆ. ಇಲ್ಲೇ ಆ ಫೋಟೋ ನನ್ನ ಕಡೆ ಐತಿ. ಬರೀ ಗೋಮೂತ್ರ ಮಾತ್ರ ಕೊಟ್ಟಿದ್ದೆ. ಅವರೊಂದು 30,000 ರೂಪಾಯಿಗಿಂತನೂ ಜಾಸ್ತಿ ಖರ್ಚು ಮಾಡಿದ್ರೆ. ಬಟ್ ನಾನು ಅವ್ರಿಗೆ ಏನು ಹೇಳಿದ್ದೆ ಅಂದರೆ, ಈ ಥರ ಮಾಡಿರಿ, ದೇಶಿ ಆಕಳ ತಳಿ ಇದು ಒಂದು ಗೋಮೂತ್ರವನ್ನು ನೀವು ಈ ಥರ ಒಂದು ರೀತಿಯಿಂದ ನೀವು ಉಪಯೋಗ ಮಾಡಿದರೆ ವೈಟ್ ಪ್ಯಾಚಸ್ ಎಲ್ಲ ಹೋಗ್ತೈತೆ ಅಂತ ಹೇಳಿದ್ದೆ. ಆಯ್ತು ನೋಡ್ರಿ, ಇದೊಂದು ಪ್ರಯತ್ನ ಮಾಡೋಣ ಅಂತ ಮಾಡಿದರೆ ಇವತ್ತು ವೈಟ್ ಪ್ಯಾಚಸ್ ಅವ್ರಿಗೆ ಫುಲ್ ಇತ್ತು ಮೈಗೆಲ್ಲ. ನನ್ನ ಕಡೆ ಫೋಟೋ ಇದಾವೆ, ಪ್ರತಿಯೊಂದು ಫೋಟೋ ಇದಾವೆ. ಅದನ್ನು ಹಚ್ಚಿದ ಮ್ಯಾಗ ಫೋಟೋ ಅದಾವೆ, ಬಿಫೋರು ಫೋಟೋ ಅದಾವೆ. ನೀವು ಸ್ವಲ್ಪ ನೋಡಿದರೆ ನಿಮ್ಗೆ ಗೊತ್ತಾ. ಬರೀ ಗೋಮೂತ್ರ ಮಾತ್ರ ಅವ್ರಿಗೆ ಕೊಟ್ಟಿದ್ದೀನಿ. ಇವತ್ತು ಅವರು ಯಾವ ಥರ ಕಾಣ್ತಾ ಇದ್ದಾರೆ ಅಂತ ನೀವು ಪ್ರಾಕ್ಟಿಕಲ್ ಆಗಿ ನೋಡ್ಬೋದು. ಅವರ ಅನಿಸಿಕೆನ ಹೇಳ್ತಾರೆ ನೋಡ್ರಿ. ನಾನು ಸಾಕಷ್ಟು ಇದ್ರ ಬಗ್ಗೆ ರೊಕ್ಕ ಹಾಳು ಮಾಡಿದೆ ಮತ್ತು ಎಲ್ಲ ಡಾಕ್ಟ್ರ್ ಕಡೆಯೂ ತೋರಿಸಿದೆ. ತ್ವಚೆ ಸ್ಪೆಷಲಿಸ್ಟು, ಸ್ಕಿನ್ ಸ್ಪೆಷಲಿಸ್ಟು ಎಲ್ಲ ಕಡೆ ಆಗಿತ್ತು. ಯಾಕೋ ಬೇಜಾರಾಗಿಬಿಟ್ಟಿತ್ತು. ಏನಪ್ಪ ಇದು ಹಿಂಗೆ ಆತಂದ್ರೆ ಹೆಂಗಂತ ಮಠಕ್ಕೆ ಸಹಿತ ಬರ್ತಿದ್ದಿಲ್ಲ. ಅನಾಯಾಸ ಇವು ಬಸಣ್ಣವ್ರು ಕೂಡಿದ್ರು, ಏನು ಮಾಡ್ತೀರಿ ಹಿಂಗಾಗೈತಿ ಅಂದ ಕೂಡಲೇ ಅವ್ರು ಹೇಳಿದರು, ಇಲ್ಲ ರೀ ಜವಾರಿ ಆಕಳದ್ದು ಗೀರಾ ಆಕಳನ್ನು ಸಿಗ್ತೈತಿ, ಸಿದ್ದಾವಳ ಮಠದಾಗ ಹೋಗ್ರಿ, ಅವರು ಕೊಡ್ತಾರೆ ಅಂತ ತೊಗೊಂಬಂದು ಹಚ್ಚಿರಿ ಅಂತಂದಿದ್ದಕ್ಕೆ ಯಾವ ಔಷಧಿಲ್ಲ ಏನಿಲ್ಲ, ಬರೀ ಗೋಮಂತ್ರ ಅದನ್ನ ಹಚ್ಚಿದೆ ಮತ್ತು ಅದರ ಸೇವನೆ ಮಾಡಿದೆ. ಅದರಿಂದ ಇವತ್ತಿನವರೆಗೂ ಯಾವುದೂ ಏನು ರೋಗಗಳಿಲ್ಲ ನನಗೆ, ಯಾವುದೂ ಅದರಿಂದ ಆ ಗೋಮಾತನ್ನ ಎಷ್ಟು ಹೇಳಿದ್ರು ಕಡಿಮೆ. ಎಲ್ಲರೂ ದಯಮಾಡಿ ಗೋಮಾತ್ರ ಮೂತ್ರನ ಸ್ವೀಕಾರ ಮಾಡೋದ್ರಿಂದ ನಿಮ್ಮ ರೋಗಾದಿಗಳು ಹೋಗ್ತಾವ ಅಂಥೇಳಿ ನಾವು ಒಂದು 2 ಮಾತು ಹೇಳ್ತೀವಿ. ಆಮೇಲೆ ಇನ್ನೊಂದು ಏನಂದರೆ, ಇವರೇ ಅಜ್ಜಾರು ಇಷ್ಟು ವಯಸ್ಸಾದ್ರೂ ಆ ವೈಟ್ ಪ್ಯಾಚಸ್ ಸಲುವಾಗಿ ಸುಸೈಡ್ ಮಾಡ್ಕೊಂಡ್ಬಿಡ್ಲೇನ ತನ್ನ ಸ್ಟೇಜಿಗೆ ಸತಿ ಹೋಗಿದ್ರು. ಆ ವಿಷಯ ಹೇಳಿಲ್ಲ ಅವ್ರು. ನಾ ಸಾಯ್ಬೇಕಂತ ಮಾಡೇನಿ ರೀ, ಇದು ವೈಟ್ ಪ್ಯಾಚಸ್ ನನಗೆಲ್ಲ ಅಸಹ್ಯ ಆಗಕತ್ತೈತೆ ಅಂತೇಳಿ ಟಪ್ಪಿ ಹಾಕೊಂಡು ಹೊಂಟೇನಿ, ಆಮೇಲೆ ಹಿಂಗೆಲ್ಲ ಮುಚ್ಕೊಂಡು ಹೊಂಟೇನಿ ಅಂತ ಹೇಳಿದ್ರೆ ಆ ಒಂದು ನಿಜವಾಗ್ಲೂ ಆ ವಿಷಯನ ಹೇಳಿಲ್ಲ ಅವ್ರು. ನಾ ಸಾಯ್ಬೇಕಂತ ಮಾಡೇನಿ ರೀ, ಅದು ವೈಟ್ ಯಾಕಂದ್ರೆ ಮನಸ್ಸಿಗೆ ಅಷ್ಟು ನೋವು ಆಗ್ತೈತಿ. ಅದಕ್ಕೆ ಇವತ್ತು ಆರಾಮಾಗಿದ್ದಕ್ಕೆ ಅವ್ರು ಎಷ್ಟು ಖುಷಿಯಾಗೈತೆ ಅಂದ್ರೆ ಅವ್ರು ನೋಡಿ ನನಗೆ ಭಾಳ ಖುಷಿಯಾಗೈತೆ. ಅದಕ್ಕೆ ದಯಮಾಡಿ ಗೋಮೂತ್ರದ ಗೋ ಉತ್ಪನ್ನಗಳನ್ನು ಬೆಳೆಸ್ರಿ. ಸುಮಾರು 33 ತಳಿಗಳು ಮಾತ್ರ ಇವತ್ತು ಕರ್ನಾಟಕದಲ್ಲಿ ಅಂದರೆ ದೇಶದಲ್ಲಿ ಉಳಿದಿದ್ದಾವೆ. 33 ತಳಿಗಳ ಬಗ್ಗೆ ವಿಶೇಷವಾಗಿ 9 ವರ್ಷಗಳ ಕಾಲ ನನಗೆ ಅಧ್ಯಯನ ಐತಿ. ಇವತ್ತು ಒಂದು ಆಕಳ ತಳಿ ನಾ ಹೇಳ್ಬೇಕಾದ್ರೆ 1 ದಿವಸ ಬೇಕು ನನಗೆ. ಒಂದು ತಳಿ ಬಗ್ಗೆ ನಾ ಹೇಳ್ಬೇಕಾದ್ರೆ 1 ದಿವಸ ಬೇಕು. ಕೇಳಲಿಕ್ಕೆ ನಿಮಗೆ ತಾಳ್ಮೆ ಬೇಕು. ಆ ದೃಷ್ಟಿಯಿಂದ ಗೋ ಉತ್ಪನ್ನಗಳನ್ನು ಹೆಚ್ಚಾಗಿ ಬಳಸ್ಕೊಳ್ಳೋದ್ರಿಂದ ಹಿಡಿದು ರೈತರು ಆದಷ್ಟು ಒಂದು ಆಕಳ ಇವತ್ತು ಆಕಳದ ಇವತ್ತು ಅಗ್ನಿಹೋತ್ರ ಹೋಮ ಅಂತ ಮಾಡ್ತೀವಿ ನಾವು. ಅಗ್ನಿಹೋತ್ರ ಮಾಡೋದ್ರಿಂದ ಸುಮಾರು ನಮ್ಮ ಸುತ್ತಮುತ್ತಲಿನ ಇರ್ತಕ್ಕಂಥ ಇವತ್ತು ನಮ್ಮ ಮನೆಯೊಳಗೆ ನಾವು ಅಗ್ನಿಹೋತ್ರ ಮಾಡಿದ್ರೆ ಸುಮಾರು 2 ಕಿಲೋಮೀಟ್ರ್ ಮನೆಗಳೆಲ್ಲ ಸೇಫ್ ಇದೆ. ಅವ್ರು ಮಾಡಲಿಲ್ಲ ಅಂದ್ರೆ ನಡೀತೈತಿ. ನಾವು ಒಬ್ಬನೇ ಮಾಡಿದರೆ 2 ಕಿಲೋಮೀಟ್ರ್ ಸುತ್ತಲ ಮನೆಗಳೆಲ್ಲ ಸೇಫ್ ಆಗ್ತಾವೆ. ಆ ದೃಷ್ಟಿಯಿಂದ ಆದರೆ ಏನೋ ಒಂದು ಗೋಮೂತ್ರದಿಂದ ಅಥವಾ ಗೋ ಉತ್ಪನ್ನಗಳಿಂದ ಅಥವಾ ಸಗಣಿಯಿಂದ ನಾವೇನು ಮನೆಯೊಳಗೆ ಅದನ್ನು ಬಳಕೆ ಮಾಡ್ತೀವಿ, ಸುಮಾರು ರೋಗಗಳು ಹೋಗ್ತಾವೆ. ಇವತ್ತು ನಾವು 9 ವರ್ಷ ಆಯ್ತು ಶಾಂಪೂ ಹಚ್ಚಿಲ್ಲ, ಸೋಪ್ ಹಚ್ಚಿಲ್ಲ. ಇವತ್ತು ನಾನು 9 ವರ್ಷಗಳಿಂದ ಯಾವುದು ಹಚ್ಚಿಲ್ಲ. ಗೋಮೂತ್ರದಿಂದನೇ ಸ್ನಾನ ಮಾಡ್ತೇನೆ. ತಿಂಗಳಿಗೆ 2 ಸತಿ ನಾನು ಸಗಣಿ ಎತ್ಕೊಂಡು ಸ್ನಾನ ಮಾಡ್ತೇನೆ. ಮತ್ತು ವಿಶೇಷವಾಗಿ ಶಿರಟ್ಟಿ ಒಳಗೆ ಆಕಳ ಸಗಣಿ ತಿಂದಿದ್ದೆ. ನಾನು ಗೋ ಉತ್ಪನ್ನಗಳನ್ನು ಮಾರಾಕಿಟ್ಟಿದ್ದೆ. ನಾ ಮಾತಾಡಿದ್ದು ಯಾರೂ ಕೇಳಿಲ್ಲ. ನಾನು ಸಗಣಿ ತಿಂದಿದ್ದು ನೋಡಿ ನನ್ನ ಗೋ ಉತ್ಪನ್ನಗಳ ಖಾಲಿ ಆಗಿಬಿಟ್ಟು ಸಗಣಿ. ಆಮೇಲೆ ನನ್ನ ಹೆಸರು ಮರ್ತು ಬಿಟ್ರು ಅವ್ರು. ಆ ಸಗಣಿ ತಿನ್ನೋದು ಇದ್ನಲ್ರಿ ನಮ್ಮ ಕರೆಸ್ರಿ ಅವನ ಅಂದ್ರೆ ಬಸವರಾಜ್ ಅಂತ ಹೆಸರು ಹೇಳಿದ್ದೆ. ಅವ್ರ ಮುಂದೆ ಸಗಣಿ ತಿಂದಿದ್ದೆ ನಾನು. ಆದರೆ ಆ ಸಗಣಿ ತಿನ್ನೋದ್ರಿಂದ ಅದು ಒಂದು ಪ್ರಮಾಣ ಐತಿ. ಆ ಪ್ರಮಾಣದೊಳಗೆ ನಾವು ಅದನ್ನು ದೇಹಕ್ಕೆ ಹಾಕೊಳ್ಳೋದ್ರಿಂದ ಎಷ್ಟು ಉಪಯೋಗಗಳದಾವ ಅನ್ನೋದಕ್ಕೆ ಪ್ರಾಕ್ಟಿಕಲ್ ನಾನೇ ಇದ್ದೀನಿ. ದಯಮಾಡಿ ಇವತ್ತು ನಾನು ಆಸ್ಪತ್ರೆ ರಹಿತ ಜೀವನ ಮಾಡ್ತಾಯಿದ್ದೀನಿ. ಅದಕ್ಕೆ ಮತ್ತು ಇದೇ ಉಣ್ಕಲ್ದವನ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತೈತಿ. ಅಜ್ಜನ ಆಶೀರ್ವಾದ ಮತ್ತು ಗುರು ಹಿರಿಯರ ಆಶೀರ್ವಾದ. ಗೋ ಉತ್ಪನ್ನಗಳನ್ನು ಬೆಳೆಸ್ರಿ. ಹೆಚ್ಚಿನ ಮಾಹಿತಿ ಇದ್ದರೆ ದಯಮಾಡಿ ನನ್ನ ಸಂಪರ್ಕ ಮಾಡಿರಿ. ನಾನು ಇಲ್ಲೇ ಉಣ್ಕಲ್ದವನೇ ಇರೋದ್ರಿಂದ ಗೋ ಉತ್ಪನ್ನಗಳ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ, ಗೋಗಳ ಮಾಹಿತಿ ಇದ್ದರೆ ನನಗೆ ತಿಳಿಸಿ. ನಾನು ಖಂಡಿತವಾಗ್ಲೂ ನಿಮಗೆಲ್ಲರಿಗೂ ಮಾಹಿತಿ ಕೊಡ್ತೇನೆ ಅಂತ ಹೇಳ್ತೀನಿ. ನಮಸ್ತೆ.